ಈಗಾಗಲೇ ಸಾಕಷ್ಟು ಕುತೂಹಲ ಮೂಡಿಸಿದಂಥ ಸಚಿವ ಸಂಪುಟ ವಿಸ್ತರಣೆಗೆ ಅಂತೂ ಇಂತೂ ಕಾಲ ಕೂಡ ಬಂದು ಇವತ್ತು ಸಂಜೆ ಬಹುತೇಕವಾಗಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳಲಾಗ್ತಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಹಿರಿಯ ಶಾಸಕರು ಮಾಜಿ ಸಚಿವರಂತ ಲಕ್ಷ್ಮಣ್ ಸವದಿ ಅವರಿದ್ದಾರೆ. ಬನ್ನಿ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಇವತ್ತು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಮಾಹಿತಿ ಇತ್ತು, ನಿಮಗೇನಾದ್ರು ಕರೆ ಬಂದಿದೆಯಾ, ಹೇಗೆ? ಈಗ ತಾನೇ ಮುಖ್ಯಮಂತ್ರಿಗಳು ಫೋನ್ ಮಾಡಿದರು 4 ಗಂಟೆಗೆ ರಾಜಭವನಕ್ಕೆ ಬರಬೇಕು ಅಂತೇಳಿ. ಇತ್ತೀಚೆಗೆ ನೀವು ಬಂದ ತಕ್ಷಣಕ್ಕೆ ಅದು ಮುಖ್ಯಮಂತ್ರಿಗಳಿಂದೇ ಫೋನ್ ಬಂತು. 4 ಗಂಟೆಗೆ ಹೋಗಿ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ. ಒಂದಷ್ಟು ಗೊಂದಲಗಳು ಸಾಕಷ್ಟು ಇತ್ತು, ಮೊನ್ನೆ ಆಗುತ್ತೆ, ನೆನ್ನೆ ಆಗುತ್ತೆ, ನಾಡಿದ್ದಾಗತ್ತೆ ಅಂತ ಹೇಳಿ. ಈಗ ಅಧಿಕೃತವಾಗಿ ಕರೆ ಬಂದಿದೆ ಹಾಗಾದರೆ? ಡೆಫಿನೆಟ್ಲಿ ಈಗ ನಿನ್ನೆನೇ ಬರಬೇಕಿತ್ತು, ಸ್ವಲ್ಪ ಅನಿವಾರ್ಯ ಕಾರಣದಿಂದ ಬರಲಿಲ್ಲ. ಅದು ನಮ್ಮ ರಾಷ್ಟ್ರೀಯ ನಾಯಕರು ಕೆಲವೊಂದು ಕಡೆ ಬೇರೆ ಕಡೆ ಪ್ರವಾಸದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆನೇ ಸಭೆಯಾಗಿ ಅಂತಿಮ ತೀರ್ಮಾನಕ್ಕೆ ಮಾಡಿ ಇವತ್ತು ಪಟ್ಟಿ ಕಳಿಸ್ಕೊಟ್ಟಿದ್ದಾರೆ. ಈಗ ತಾನೇ ಮುಖ್ಯಮಂತ್ರಿಗಳು ಎಲ್ರಿಗೂ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ನನಗೂ ಕೂಡ ಈಗ ಫೋನ್ ಬಂದಿತ್ತು 4 ಗಂಟೆಗೆ ರಾಜಭವನಕ್ಕೆ ಬರಬೇಕು ಅಂತೇಳಿ. ನನಗೆ ಭರವಸೆ ಇತ್ತು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ, ಇವತ್ತಲ್ಲ ನಾನು ಮೊದಲೇ ಹಿಡ್ಕೊಂಡು ಅವ್ರ ಮೇಲೆ ಒಂದು ಭರವಸೆ ಏನಿತ್ತು, ಆ ಭರವಸೆ ಇವತ್ತು ನನಗೆ ಕನ್ಫರ್ಮ್ ಆಗಿದೆ. ಹಿಂದಿನಲ್ಲಿ ಫಸ್ಟ್ ಸಚಿವ ಸಂಪುಟ ವಿಸ್ತರಣೆ ಟೈಮಲ್ಲಿ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು ನಿಮಗೆ, ಅಂದರೆ ಮೊದಲೇ ಸ್ಟಾರ್ಟಿಂಗಲ್ಲೇ ಸಿದ್ದರಾಮಯ್ಯ ಕ್ಯಾಬಿನೆಟಲ್ಲೇ ಒಂದು ಅವಕಾಶ ಸಿಗುತ್ತೆ ಅಂತೇಳಿ. ತಡವಾಯ್ತಾ, ಹೇಗೆ? ಕೆಲವೊಂದು ಅನಿವಾರ್ಯತೆಗಳು ಇರ್ತವೆ. ಹಿಂದಾಗಿರೋದು ಪಾಸ್ ಇಸ್ ಪಾಸ್ನ, ಅದನ್ನ ಯಾಕೆ ಚಿಂತನೆ ಮಾಡಬೇಕು, ಮುಂದೇನು ಮಾಡಬೇಕು ಅನ್ನೋದು ಅಷ್ಟೇ ನಾವು ತೀರ್ಮಾನ ತಗೊಂಡು ಹೋಗ್ತಾ ಇರೋಣ ಅಷ್ಟೇ. ಸಾಕಷ್ಟು ವಿರೋಧಗಳು ಎಲ್ಲವನ್ನೂ ಎದುರಾಕೊಂಡು ನೀವು ಕಾಂಗ್ರೆಸ್ಗೆ ಬಂದಂಥವ್ರು, ಅವತ್ತು ಸಾಕಷ್ಟು ಒತ್ತಡಗಳು ಕೂಡ ಇತ್ತು. ಅಲ್ಲಿ ಕಾಂಗ್ರೆಸ್ಗೆ ಹೋದರೆ ಅವಕಾಶಗಳಾಗಲ್ಲ ಅನ್ನೋ ಒಂದು ಟೀಕೆಗಳು ಕೂಡ ಬಿಜೆಪಿಯಿಂದ ಕೇಳಿಬಂತು. ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದೀರಿ. ಅವ್ರಿಗೆಲ್ಲರಿಗೂ ಉತ್ತರ ಕೊಡೋದಕ್ಕಿಂತಲೂ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡೋದು ನೋಡಿ ಅವರಿಗೆ ಕನ್ಫರ್ಮ್ ಆಗುತ್ತೆ. ನಾವು ಹೇಳಿದ್ದು ತಪ್ಪಾಯಿತು ಅಂತ ಅವ್ರಿಗೆ ಅರಿವು ಆದರೆ ಸಾಕಲ್ಲ. ಅಂದರೆ ಈಗಷ್ಟೇ ಮುಖ್ಯಮಂತ್ರಿಗಳ ಕರೆ ಬಂದಿತ್ತು ಸರ್, ಹೇಗೆ ಸರ್? ಜಸ್ಟ್ ಈಗ 1-2 ನಿಮಿಷದ ಹಿಂದೆನೇ ಬಂದಿರೋದು. ಓಕೆ, 2 ನಿಮಿಷದ ಹಿಂದೆನೇ ಬಂತು. ಈ ಫಸ್ಟ್ ರಿಯಾಕ್ಷನ್ ನಿಮ್ಮ ಕಡೆನೂ ಕೊಡ್ತಾ ಇದ್ದೀನಿ TV9ದಲ್ಲೇ. ಥ್ಯಾಂಕ್ ಯು. ಖುಷಿ ಇದೆ ಸರ್. ಏನಂತ ಹೇಳಿದ್ರು ಮುಖ್ಯಮಂತ್ರಿಗಳು? ಎಷ್ಟು ಖುಷಿ ಇದೆ? ಖುಷಿ ಅನ್ನೋದಕ್ಕಿಂತಲೂ ಜವಾಬ್ದಾರಿಗಳು ಹೆಚ್ಚಾಗ್ತವೆ. ಮಂತ್ರಿಗಳಾದ ಮೇಲೆ ಈಗಿರ್ತಕ್ಕಂಥದ್ದು ನಾವೇನು ಕ್ಷೇತ್ರಕ್ಕೆ ಸೀಮಿತವಾಗಿ ಮತ್ತು ಕಾರ್ಯಕರ್ತರಿಗೆ ಸೀಮಿತವಾಗಿರ್ತೀವಿ. ಈಗ ಒಂದು ಸ್ವಲ್ಪ ಅದನ್ನು ಮಂತ್ರಿಗಳಾದ ಮೇಲೆ ರಾಜ್ಯದ ಸುತ್ತಾಕಬೇಕಾಗುತ್ತೆ, ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಆಗಬೇಕಾಗುತ್ತೆ, ಕೊಟ್ಟಿರ್ತಕ್ಕಂಥ ಇಲಾಖೆಯಲ್ಲಿ ನಾವು ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಬೇಕಾಗತ್ತೆ. ಹೀಗೆಲ್ಲ ಇರುವಾಗ ಜವಾಬ್ದಾರಿ ಹೆಚ್ಚಾಗುತ್ತೆ. ಜವಾಬ್ದಾರಿಯನ್ನು ನಾವು ನಿಷ್ಠೆಯಿಂದ ಮತ್ತು ಶ್ರದ್ಧೆಯಿಂದ ಜನರ ಪರವಾಗಿರ್ತಕ್ಕಂಥ ಚಿಂತನೆಗಳನ್ನು ಮಾಡಿ ಅವರಿಗೆ ನಮ್ಮ ಯೋಜನೆಗಳನ್ನು ಜನರಿಗೆ ಮುಟ್ಟಿಸುವಂಥದ್ದು ಮಾಡಿದ್ರೇ ಅದೇ ಒಂದು ಸಫಲತೆ. ಎಷ್ಟು ಜನಕ್ಕೆ ಏನಾದ್ರು ಹೇಳಿದ್ರೆ ಸರ್, ಏನಾದರೂ ಮಾಹಿತಿ ಕೊಟ್ರ? ಎಷ್ಟು ಜನ ಸ್ವೀಕರಿಸ್ತಾರೆ ಇವತ್ತು ಪ್ರಮಾಣ ವಚನ ಹತ್ರ ಏನಾದರೂ? ಅದನ್ನು ನಾನು ಕೇಳಿಕ್ಕೆ ಹೋಗಿಲ್ಲ. ಈಗ ನನಗೆ ಮಾತ್ರ ಫೋನ್ ಮಾಡಿದರು 4 ಗಂಟೆಗೆ ರಾಜಭವನಕ್ಕೆ ಬರಬೇಕು ಅಂತೇಳಿ. ಉಳಿದು ಯಾವ್ದಾದ್ರು ಪಟ್ಟಿ ಅವ್ರಿಗೆ ಗೊತ್ತಾಗುತ್ತೆ. ಈಗ ನಿಮ್ಗೊಂದು 10 ನಿಮಿಷದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಅಧಿಕೃತ ಪಟ್ಟಿ ರಿಲೀಸ್ ಆದಮೇಲೆ ಯಾರು ನಿಮಗೆಲ್ರಿಗೂ ಮನವರಿಕೆ ಆಗುತ್ತೆ. ಒಂದು ನಿರೀಕ್ಷೆ ಇತ್ತು ಹಾಗಾದರೆ, ಹಾಗೆ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು, ಒಂದು ವಿಶ್ವಾಸ ಇತ್ತು ಹಾಗಾದರೆ? ನನಗೆ ರಾಷ್ಟ್ರೀಯ ಅನೇಕ ನಾಯಕರು, ಮುಖ್ಯಮಂತ್ರಿಗಳು ಭಾಳ ದೃಢವಾಗಿ ನನಗೆ ಹೇಳಿರ್ತಕ್ಕಂಥದ್ದಿತ್ತು. ಈ ಸರಿ ನನ್ನ ಜೊತೆಗೆ ನೀನು ಇರಬೇಕು, ನನ್ನ ಜೊತೆಗೆ ಕೆಲಸ ಮಾಡಬೇಕು, ನೀವು ಕೂಡಿ ಒಟ್ಟಿಗೆ 28ಕ್ಕೆ ಪುನಃ ಸರ್ಕಾರ ತರೋಣ ಅಂತಕ್ಕಂಥದ್ದನ್ನು ನನಗೆ ಭಾಳ ಸಾರಿ ಹೇಳಿರ್ತಕ್ಕಂಥದ್ದಿದೆ. ಅವರು ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ನಮ್ಮ ನಾಯಕರು ಇವತ್ತು ಡಿ ಕೆ ಶಿವಕುಮಾರ್ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೀನಿ.